ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿಗೆ ಯಾರೆಲ್ಲ ಕಾಯ್ತಾ ಇದ್ರೋ, ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. 16ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಎಲ್ಲ ಮಾಹಿತಿನ ನೀವು ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಹಾಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಈ ಒಂದು 16ನೇ ಕಂತಿಗೆ ಕಾಯ್ತಾ ಇದ್ರೋ, ಯಾವುದೇ ಒಂದು ಕರೆಕ್ಟಾಗಿರುವಂಥ ಮಾಹಿತಿ ಕೊಟ್ಟಿರಲಿಲ್ಲ ಸರ್ಕಾರದವರು. ಯಾವಾಗ ಬಿಡುಗಡೆ ಆಗುತ್ತೆ ಅಂತ, ಸಂಕ್ರಾಂತಿ ಹಬ್ಬದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದರು. ಅದಾದ ಮೇಲೆ ಒಂದು ವಾರ ಕಳೆದರೂ ಸಹ ಯಾವುದೇ ಒಂದು ಹಣ ಬಿಡುಗಡೆ ಆಗಲಿಲ್ಲ. ಬಿಡುಗಡೆ ಆಗಿದ್ದರೂ ಕೇವಲ 1-5% ಜನಗಳಿಗೆ ಮಾತ್ರ ಈ ಒಂದು ಹಣ ಬಿಡುಗಡೆ ಆಯಿತು. ಅದಾದ ಮೇಲೆ ಮೊದಲೆಲ್ಲ ಹೇಗೆ ಹಣ ಬಿಡುಗಡೆ ಆಗ್ತಾಯಿತ್ತು, ಹಂತ ಹಂತವಾಗಿ 30%, 40% ಜನಗಳಿಗೆ ಬಿಡುಗಡೆ ಆಗ್ತಾಯಿತ್ತು, ಆ ರೀತಿ ಈ ಸಲ ಬಿಡುಗಡೆ ಆಗಲೇ ಇಲ್ಲ. ಏನೋ ಒಂದು ಟೆಸ್ಟಿಂಗ್ ಪ್ರೋಸೆಸ್ ಥರ 1%ಇಂದ 5% ಜನಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡಿದ್ರು. ಈಗಾಗಲೇ 17ನೇ ಕಂತಿನ ಹಣ ಸಹ ಈ ತಿಂಗಳೇ ಬಿಡುಗಡೆ ಆಗಬೇಕಾಗಿತ್ತು. ಇನ್ನು 16ನೇ ಕಂತಿನ ಹಣನೇ ಬಿಡುಗಡೆ ಆಗಿಲ್ಲ. ಅದಕ್ಕೆ ಎಲ್ಲ ಮಹಿಳೆಯರು ಇನ್ನೂ ಹಣ ಬಂದಿಲ್ಲ ಅಂತ ಮಾಧ್ಯಮದೆದುರು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಇವರು ಹಣ ಕೊಡ್ತೀವಿ ಅಂತಾರೆ, ಕೊಡೋದೇ ಇಲ್ಲ ಅನ್ನೋ ಥರ ಎಲ್ಲ ಮಾತಾಡ್ಕೊತಿದ್ದಾರೆ. ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೂ ಆಕ್ಸಿಡೆಂಟ್ ಆದ ನಂತರ ಹಣ ಬಿಡುಗಡೆ ಆಗೋದು ಸ್ವಲ್ಪ ಲೇಟ್ ಆಯಿತು. ಮೊನ್ನೆ ಅಷ್ಟೇ ಸಚಿವೆ ಪುಷ್ಪಾ ಅಮರನಾಥನ್ ಅವರು ಸಹ ಹೇಳಿದರು, ಇನ್ನು ಶೀಘ್ರದಲ್ಲೇ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ, ಟೆಕ್ನಿಕಲ್ ಪ್ರಾಬ್ಲಮಿಂದಾಗಿ ಹಣ ಬಿಡುಗಡೆ ಆಗೋದಕ್ಕಾಗಿಲ್ಲ ಅನ್ನೋ ಒಂದು ಮಾಹಿತಿನ ತಿಳಿಸಿದರು. ಅದಕ್ಕೆ ನಿನ್ನೆ ಸಿದ್ದರಾಮಯ್ಯ ಅವರು ಅದೇ ರೀತಿಯಲ್ಲಿ ಹೇಳಿದ್ದಾರೆ, ಇನ್ನು 3 ದಿವಸದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ. ಮೊದಲು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಪ್ರೋಸೆಸ್ನ ನೋಡ್ತಾ ಇದ್ದರು. ಅವರು ಏನಂದರೆ, ಯಾವಾಗ ಈ ಒಂದು ಹಣ ಬಿಡುಗಡೆ ಆಗುತ್ತೋ ಅವರು ಪ್ರೋಸೆಸ್ ಮಾಡಿ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗೋ ರೀತಿ ಅವ್ರು ನೋಡ್ಕೊತಾ ಇದ್ದರು. ಅವರಿಗೆ ಒಂದು ಆಕ್ಸಿಡೆಂಟ್ ಆಗಿರೋ ಕಾರಣ ಈ ಎಲ್ಲ ಒಂದು ಪ್ರೋಸೆಸ್ನ ಬೇರೆಯವರಿಗೆ ಇವಾಗ ವಹಿಸಿ ಇವಾಗ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ. ಅದಕ್ಕೆ ಇವಾಗ ಈ ರೀತಿಯ ತಡ ಆಗ್ತಾಯಿದೆ ಅನ್ನೋ ಒಂದು ಮಾಹಿತಿನೂ ಸಹ ಕೊಟ್ಟಿದ್ದಾರೆ. ಇನ್ನು 3 ದಿವಸಗಳಲ್ಲಿ ಹಣ ಬಿಡುಗಡೆ ಆಗ್ತೀವಿ ಅಂತ ಹೇಳಿರೋದ್ರಿಂದ ಇನ್ನು 3 ದಿವಸ ವೆಯ್ಟ್ ಮಾಡಿ ಎಲ್ಲರೂ ನೋಡಬೇಕಾಗುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, 1-5% ಅಷ್ಟು ಜನಗಳಿಗೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಲ್ವಾ. ನಿಮಗೇನಾದರೂ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂದರೆ ದಯವಿಟ್ಟು ನಿಮ್ಮ ಒಂದು ಜಿಲ್ಲೆ ಹಾಗೂ ಯಾವ ಕಂತಿನ ಹಣ ಬಿಡುಗಡೆ ಆಗಿದೆ, ಯಾವತ್ತು ಬಿಡುಗಡೆ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರಿಂದಾಗಿ ಬೇರೆಯವ್ರಿಗೂ ಸ್ವಲ್ಪ ಮಾಹಿತಿ ಸಿಗುತ್ತೆ. ಓಕೆ, ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ, ಯಾವತ್ತು ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿ ಕೂಡ ಅವ್ರಿಗೆ ಸಿಗುತ್ತೆ. ದಯವಿಟ್ಟು ಈ ಥರ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇನ್ನು 3 ದಿನ ಅಂತ ಹೇಳಿರೋದ್ರಿಂದ ಹಣ ಬಿಡುಗಡೆ ಆದ ಮೇಲೆ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ಹೊಸ ಮಾಹಿತಿನ ನಾವು ಅಪ್ಲೋಡ್ ಮಾಡಿದಾಗ ನೀವು ಎಲ್ಲ ಒಂದು ವಿಡಿಯೋನ ನೋಟಿಫಿಕೇಷನ್ ಸಿಗುತ್ತೆ. ಎಲ್ಲ ಒಂದು ಮಾಹಿತಿಗಳನ್ನು ಸಹ ನೀವು ಪಡ್ಕೋಬೋದು. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.